ಆತ್ಮೀಯರೇ, ಇಂದು ಈ ವಿಡಿಯೋದಲ್ಲಿ ಈ ಹಿಂದಿನ ಲೆಕ್ಕವನ್ನು ನೋಡೋಣ. ಈ ಲೆಕ್ಕವನ್ನು ಯಾವ ರೀತಿ ಬಿಡಿಸ್ಬೇಕು ಅನ್ನೋದನ್ನು. ಇಲ್ಲಿ 5ರಿಂದ ಭಾಗ ಹೋಗ್ತೈತೆ ಅಥವಾ 5ರ ಮಗ್ಗಿ ಒಳಗೆ ಐತೆ ಅಂತ ಹೇಳ್ತೀರಿ. 5 ಒಂದಲೇ 5 ಇಲ್ಲಿ ಐತೆ ನೋಡ್ರಿ. 25ಕ್ಕೆ 5 5ಲೇ 25 ಬರಿಬೋದು. ಇಲ್ಲೇ ನಿಮ್ಮ ಪ್ರಾರಂಭಿಕ ಹಂತದಲ್ಲಿ 0 ಬಗ್ಗೆ ಕಲ್ಪನೆ ಕೊಟ್ಟಿತ್ತು. ಇಲ್ಲಿ 0 ಕೊಟ್ಟರು ನಡೀತೈತೆ, ಬಿಟ್ಟು ನಡೀತೈತೆ, 5 ಬರ್ತೈತೆ ನೋಡ್ರಿ. 5 ಒಂದಲೇ 5ರ ಒಂದೊಂದು ಅಂಕಿ ತೊಗೊಂಡಾಗ ಇಲ್ಲೇ 0 ಬರಿಬೋದು, ಏನು ತೊಂದರೆ ಇಲ್ಲ. ಆದರೆ ಈ ಪರ್ಫೆಕ್ಟ್ ಆದಮೇಲೆ ನಾವು ನೇರವಾಗಿ 25ಕ್ಕೆ ಕಡ್ತಾ ಹೊಡಿಬೋದು. 5 ಒಂದಲೇ 5 5ಲೇ ಕನಿಷ್ಠ ರೂಪಕ್ಕೆ ತರಬಹುದು ನೋಡಿ. ಈಗ ಇದು 9ರಿಂದ ಬಾ ಹೋಗತ್ತೆ. 9 ಒಂದಲೇ 9 ಇದು ಹೋಗತ್ತೆ. ಇದು 9ರಿಂದ ಬಾ ಹೊಕ್ಕತ್ತೋ ಇಲ್ಲೋ ಅನ್ನೋದು ನಮ್ಗೆ ನೇರವಾಗಿ ನೋಡಿದ ತಕ್ಷಣ ಗೊತ್ತಾಗತ್ತೆ. ಅದನ್ನು ಈಗ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ. ಈ 9ರಿಂದ ಇದಕ್ಕೆ ಬಾ ಹೊಕ್ಕತ್ತಿಲ್ಲ ನೋಡಿದ ತಕ್ಷಣ ನಾವು ಹೇಳ್ಬೋದು. 5ರಿಂದ ಬಾ ಹೊಕ್ಕತ್ತಿಲ್ಲ ನೋಡಿದ ತಕ್ಷಣ ಹೇಳ್ಬೋದು. 3ರಿಂದ ಬಾ ಹೊಕ್ಕತ್ತಿಲ್ಲ ನೋಡಿದ ತಕ್ಷಣ ಹೇಳ್ಬೋದು. ಇಂಥವು ಈ ವಿಡಿಯೋದಲ್ಲಿ ನೋಡೋಣ. ಈಗ ನನಗೆ ಇದನ್ನು ನೋಡ್ರಿ. 9 ಒಂದಲೇ 9 ಈಗ ಬಟ್ ಮಾಡಿಸಿ ನೀವು ಎಣಿಸ್ಕೋಬೋದು. ಇಲ್ಲಿ ನೋಡಿ, 9ಕ್ಕಿಂತ 9 ಒಂದಲೇ 9 ಐತೆ ಅಂದ್ರೆ ಇಲ್ಲಿ 6 ಐತಿ. 9 0ಲೇ 9 ಒಂದಲೇ 9 ಅಂದ್ರೆ ಇಲ್ಲಿ 9 ಇಲ್ಲ, ನಮ್ದು 6 ಐತಿ. ಅದಕ್ಕಿಂತ ಚಿಕ್ಕ ಸಂಖ್ಯೆ ಅಂದರೆ 1ಕ್ಕಿಂತ ಚಿಕ್ಕ ಸಂಖ್ಯೆ ಅಂದ್ರೆ 0 9 0ಲೇ. ಈಗ 0ಯನ್ನು ಕಳೆದಾಗ 6 ಉಳಿತು, 60 ಆಯಿತು. 9ರ ಮಗ್ಗಿ ಈಗ ಎಣಿಸ್ಬೇಕು. 9 ಒಂದಲೇ 9 9 ಎರಡಲೇ 18 9 ಮೂರಲೇ 27 9 4 36 95 45 96 54 9 7 63 ಆಕತ್ತೆ. ನಮ್ದು ಎಷ್ಟು ಐತ್ರಿ? 60 ಐತಿ. ಈ ಬಳನ್ನು ರಿವರ್ಸ್ ತೊಗೊರಿ. 9 6ಲೇ 54 60ರಾಗ 54 ಹೋದ್ರೆ 6 ಉಳಿತು, 63 ಆಯ್ತು ನೋಡ್ರಿ. ಈಗ 9 7 63. ಈಗ ಇಷ್ಟಾದ್ಮೇಲೆ 5ರಿಂದ ಇಲ್ಲಿ ಗುಣಾಕಾರ ಚಿಹ್ನೆ ಇರೋದ್ರಿಂದ 5ರಿಂದ ಗುಣಾಕಾರ ಮಾಡಿ. 5 7 35 3 ಕೆಲ 3 ಬಂತು. 5 6ಲೇ 30 1 3 33 5 ಇದು ಆನ್ಸರ್ ಎಷ್ಟಾದ್ರಿ? 335 ಆಯ್ತು. ಈಗ ನೋಡ್ರಿ, ಬಾಧ್ಯತೆ ನಿಯಮಗಳು ಅಂತ ಹೇಳಿ ಒಂದು ಕಾನ್ಸೆಪ್ಟನ್ನು ಇವತ್ತು ನಿಮ್ಗೆ ಹೇಳ್ಕೊಡ್ತೀನಿ. ಈ ಬಾಧ್ಯತೆ ಮತ್ತು ಬಾಧ್ಯತೆ ನಿಯಮಗಳು ಹಂಗಂದ್ರೆ ಏನು ಅನ್ನೋದನ್ನು ನೋಡೋಣ. ಇಲ್ಲಿ ಬಾಧ್ಯತೆ ನಿಯಮಗಳು ನಮ್ಗೆ ಯಾಕೆ ಬೇಕು ಅಂದರೆ, ಒಂದು ಸಂಖ್ಯೆಯಿಂದ ನಾವೀಗ ಕ್ಯಾನ್ಸಲೇಷನ್ ಅಥವಾ ಕಡ್ತ ಹೊಡಿದು ಕನಿಷ್ಠ ರೂಪಕ್ಕೆ ತರುವುದು ನಾವು ಲೆಕ್ಕ ಮಾಡಬೇಕಾದ್ರೆ ಆ ಸಂಖ್ಯೆ ದೊಡ್ಡ ಸಂಖ್ಯೆ ಚಿಕ್ಕ ಸಂಖ್ಯೆಯಿಂದ ಬಾ ಹೋಗತ್ತಿರೋ ನಮಗೆ ಗೊತ್ತಾಗೋದಿಲ್ಲ. ಅದಕ್ಕೆ ನಾವೇನು ಮಾಡ್ಬೇಕಾಗತ್ರಿ, ಬಾಧ್ಯತೆ ನಿಯಮಗಳನ್ನ ಕಲ್ತಿದ್ರೆ ನಮ್ಗೆ ಇನ್ನಷ್ಟು ಸುಲಭವಾಗಿ ಈ ಭಾಗಾಕಾರ ಲೆಕ್ಕವನ್ನು ಕನಿಷ್ಠ ರೂಪಕ್ಕೆ ತರೋದನ್ನು ಫಾಸ್ಟಾಗಿ ಮಾಡ್ಬೋದು. ಇಲ್ಲಿ ಬಾಧ್ಯತೆ ನಿಯಮಗಳು ನಮ್ಗೆ ಅದರ ನಿಯಮಗಳು ರೂಲ್ಸ್ ಏನೇನದಾವೆ ನೋಡ್ರಿ. ಇದಕ್ಕೆ ಇಂಗ್ಲೀಷ್ನಾಗ ಡಿವಿಸಿಬಲ್ ರೂಲ್ಸು ಅಂತ ಕರೀತಾರೆ. ಆ ರೂಲ್ಗಳನ್ನು ನಾವೀಗ ನೋಡೋಣ. ಮೊದಲನೇದು, ನಮಗೆ ಒಂದು ಸಂಖ್ಯೆಗೆ 2ರಿಂದ ಬಾ ಹೋಗ್ಬೇಕಾಯ್ತು. 2ರ ಬಾಧ್ಯತೆ ನಿಯಮ ಏನ್ರಿ? ಇದು 2ರ ಬಾಧ್ಯತೆ ನಿಯಮ ಅಂದರೆ ನೋಡ್ರಿ, ಏನಿದು ಬಾಧ್ಯತೆ ನಿಯಮ? 2ರ ಬಾಧ್ಯತೆ ನಿಯಮ ಹಿಂಗಂದ್ರೆ ಏನಪ್ಪ ಅಂದರೆ, ಒಂದು ಸಂಖ್ಯೆ ಯಾವುದೋ ಒಂದು ಸಂಖ್ಯೆ ಐತೀಗ, ಇದಕ್ಕೆ 2ರಿಂದ ಬಾ ಹೋಗ್ಬೇಕಾಯ್ತು. ಒಂದು ಸಂಖ್ಯೆ ಯಾವುದೋ ಐತೆ ಉದಾಹರಣೆ ಅಂತ ಇಟ್ಕೋರಿ. ಇದಕ್ಕೆ 2ರಿಂದ ನಾವು ಈಗ 2 ಒಂದಲೇ 2 ಹಿಂಗೆ ಕಡ್ತಾ ಹೊಡೆದು ನೋಡ್ತೀವಲ್ಲ. ಇಲ್ಲಿ ಯಾವ ಸಂಖ್ಯೆ ಇದ್ದರೆ ಇದು 2ರಿಂದ ಕ್ಯಾನ್ಸಲೇಷನ್ ಮಾಡ್ಬೋದು, ಕಡ್ತಾ ಹೊಡಿಬೋದು ಅಂತಿರಲ್ಲ. ಅದಕ್ಕೆ ಏನು ನಿಯಮ ಇರಬೇಕು ನೋಡ್ರಿಲೆ. 2ರಿಂದ ಭಾಗ ಹೋಗ್ಬೇಕಂದ್ರೆ 2ರ ಬಾಧ್ಯತೆ ನಿಯಮ ಗೊತ್ತಿರಬೇಕು. ಅದು ಏನಪ್ಪ ಅಂದ್ರೆ, ಬಿಡಿ ಸ್ಥಾನದಲ್ಲಿ ಯಾವುದೇ ಸಂಖ್ಯೆ ತೊಗೊಂಡ್ರೆ ಕೊನೆಯ ಅಂಕಿ ಅಂದರೆ ಬಿಡಿ ಸ್ಥಾನದ ಅಂಕಿ ಸಮಸಂಖ್ಯೆ ಆಗಿರಬೇಕು. ಹಂಗಂದ್ರೆ ಏನ್ರಿ ಅಂದ್ರೆ, ಸಮಸಂಖ್ಯೆ ಆಗಬೇಕಾದ್ರೆ ಯಾವುದೇ ಒಂದು ಸಂಖ್ಯೆ ಸಮಸಂಖ್ಯೆ ಅನಿಸ್ಕೋಬೇಕಂದ್ರೆ ಅದು ಬಿಡಿ ಸ್ಥಾನದಾಗ 0 2 4 6 8 ಇಷ್ಟರೊಳಗೆ ಒಂದು ಇರಬೇಕಿಲ್ಲ. ಬಿಡಿ ಸ್ಥಾನದಾಗ ಇದರಲ್ಲಿ ಯಾವುದಾದ್ರೂ ಒಂದು ಅಂಕಿ ಇತ್ತಂದ್ರೆ ಅದು ಸಮಸಂಖ್ಯೆ ಆಕತಿ. ಹಿಂದೆ ಏನು ಸಂಖ್ಯೆ ಯಾವ್ದು ಬೇಕಾದಿರ್ಬೋದು, ಇಲ್ಲಿ ಬೆಸ್ ಸಂಖ್ಯೆ ಇರಲಿ ಸಮಸಂಖ್ಯೆ ಇರಲಿ ಅದು ಸಂಬಂಧ ಇಲ್ಲ ನಮಗೆ. ಬಿಡಿ ಸ್ಥಾನದಲ್ಲಿ ಮಾತ್ರ 0 2 4 6 8 ಇಷ್ಟರೊಳಗೆ ಯಾವುದಾದ್ರೂ ಒಂದು ಅಂಕಿ ಇತ್ತಂದ್ರೆ ಅದು 2ರಿಂದ ನಿಶೇಷವಾಗಿ ಭಾಗ ಹೋಗುತ್ತದೆ ಅಂತ ಹೇಳ್ತೀರಿ. ಹಾಗಾದರೆ ಉದಾಹರಣೆಗಾಗಿ ನೋಡೋಣ. ಈಗ
ಈಗ ನಿಮಗೆ ಒಂದು ಕ್ಲಿಯಾರಿಟಿ ಬಂತೀಗ. ಏನು ಕ್ಲಿಯರ್ ಅಂತ ನೋಡಿರಿ. ಈ ಒಂದು ಸಂಖ್ಯೆ ನಾನು ಉದಾಹರಣೆ ಮೂಲಕ ನಿಮ್ಗೆ ಇನ್ನಷ್ಟು ಕ್ಲಿಯರಾಗಿ ಹೇಳ್ತೇನೆ ನೋಡಿರಿ. 3, 9, 4 ಬರ್ತೀನಿ. ಇನ್ನೊಂದು ಸಂಖ್ಯೆಯನ್ನು ತೊಗೋಬೋದು, ನೀವು ಯಾವ್ದು ಬೇಕಾದ ತೊಗೋರಿ. ಬಿಡಿ ಸ್ಥಾನದಾಗ ಎಷ್ಟು ಐತ್ರಿ? ಈಗ 6 ಐತಿ. ಇದು ನೋಡಿದ ತಕ್ಷಣ ನಾವು ಹೇಳ್ಬೋದು. ಒಂದು ಸಂಖ್ಯೆ ನೋಡಿದ ತಕ್ಷಣ ಅದನ್ನು 2ರಿಂದ ಭಾಗ ಹೋಗ್ತಿಲ್ಲ ನಾವು ಹೇಳ್ಬೋದು. ಇದಕ್ಕೇನಂತಾರೆ ರೀ ಅಂದರೆ 2ರ ಬಾಧ್ಯತೆ ನಿಯಮ ಅಂತ ಕರೀತಾರೆ. ನೋಡ್ರಿ, ಈಗ 3, 9, 4, 6 ಅದರ 3946ಕ್ಕೆ 2ರಿಂದ ನಾವು ಕಡಿತ ಹೊಡಿಬೋದು. 2 ಒಂದಲೇ 1 ಉಳಿತ್ರಿ. 10 ಮತ್ತು 10, 2 9 18, 1 ಉಳಿತು. 14 ಆಯ್ತು, 2 7 14, 2 3 1970. ಈ ರೀತಿ ನಾವು 2ರ ಬಾಧ್ಯತೆ ನಿಯಮವನ್ನು ಸುಲಭವಾಗಿ ಅರ್ಥ ಮಾಡ್ಕೊಂಡಿವಿ. ಹಾಗಾದ್ರೆ ಬಿಡಿ ಸ್ಥಾನದಲ್ಲಿ ಏನಿರ್ಬೇಕಾಗತ್ತೆ? 0, 2, 4, 6, 8 ಇಷ್ಟರೊಳಗೆ ಯಾವುದಾದ್ರೂ ಒಂದು ಅಂಕಿ ಇತ್ತಂದರೆ ಅದು 2ರಿಂದ ನಿಶೇಷವಾಗಿ ಭಾಗ ಹೋಗುತ್ತದೆ ಅಂತ ಹೇಳ್ತೀವಿ. ಈಗ ಇನ್ನೊಂದು ನೋಡೋಣ್ರಿ. ಇಲ್ಲಿ 3ರ ಬಾಧ್ಯತೆ ನಿಯಮ. ಈಗ ನೆಕ್ಸ್ಟ್ 3ರ ಬಾಧ್ಯತೆ ನಿಯಮ. 3ರಿಂದ ಭಾಗ ಹೋಗ್ಬೇಕಂದ್ರೆ ನಮಗೇನಿರಬೇಕು ನಿಯಮ ನೋಡ್ರಿ. ಒಂದು ಸಂಖ್ಯೆಯಲ್ಲಿ ನೋಡ್ರಿ, ಒಂದು ಸಂಖ್ಯೆ ಐತಿ, ಮ್ಯಾಗ ಒಂದು ಸಂಖ್ಯೆ ಐತಿ. ಇದಕ್ಕೆ 3ರಿಂದ ಭಾಗ ಹೋಗ್ಬೇಕಾಗೈತಿ. ಅಂದ್ರೆ 3ರಿಂದ ಕಡಿತ ಹೊಡಿಬೇಕಾಗೈತಿ. ಹಾಗಾದ್ರೆ ಇಲ್ಲಿ ಏನಿರಬೇಕಪ್ಪ ಅಂದ್ರೆ ಒಂದು ಸಂಖ್ಯೆಯನ್ನು ತಗೊಳ್ರಿ, ಯಾವುದಾರ ಒಂದು. ಈಗ ನೋಡ್ರಿ, ಈ ಸಂಖ್ಯೆಯಲ್ಲಿನ ಎಲ್ಲ ಅಂಕಿಗಳು ನೋಡ್ರಿ ಕೂಡ್ಸಿ ನೋಡ್ರಿ. ಈಗ ಎಲ್ಲ ಅಂಕಿಗಳು ಕೂಡಿಸ್ಬೇಕು. ಕೂಡಿಸಿದಾಗ ಬರುವ ಮೊತ್ತ 14 ಆಯ್ತು ನೋಡ್ರಿ. 4 10 11 3 14. ಇದಕ್ಕೆ 3ರಿಂದ ಭಾಗ ಹೋಗೋದಿಲ್ಲ ಅಂತ ಹೇಳ್ಬೋದು. ಇದು ನೋಡಿದ ತಕ್ಷಣ ನಾವು ಹೇಳ್ತೀವಿ. ಹೆಂಗಾದ್ರೆ ಹೆಂಗೆ ರೀ ಇದು ಅಂದರೆ ಹೆಂಗೆ ಹೇಳಿದ್ದೀವಿ ಅಂದ್ರೆ ಇವುಗಳ ಮೊತ್ತ ಏನಾಗಿರಬೇಕು? 3ರ ಮಗ್ಗಿ ಒಳಗಿರ್ಬೇಕಂತೀರಿ, ಅಥವಾ 3ರ ಅಪವರ್ತ್ಯ ಇರಬೇಕು. ಅಂದರೆ ಇದಕ್ಕೆ 3ರಿಂದ ನಿಶೇಷವಾಗಿ ಭಾಗ ಹೋಗ್ಬೇಕು. ಏನು ಮೊತ್ತ ಮಾಡಿರ್ತೀವಿ ನೋಡ್ರಿ, 14ಕ್ಕೆ 3ರಿಂದ ಭಾಗಿಸ್ಬೇಕು ಅಂತ ಅರ್ಥ. 3 4 12 0 ಅಂತ ಬಂತ್ರಿ, 1 ಬಂತು, 3 4 12 2 ಉಳಿತು ಶೇಷ. ಈ ರೀತಿ ಶೇಷ ಉಳಿಬಾರ್ದು, ಇಲ್ಲಿ ಇದು 0 ಉಳಿಬೇಕು. ಅದಕ್ಕೆ ಏನಂತೀವಿ ನಾವು? 3ರ ಬಾಧ್ಯತೆ ನಿಯಮ ಕರಿತೀವಿ. ಇಲ್ಲಿ ಹೆಂಗಾದ್ರೆ ಇದು ಭಾಗ ಹೋಗಂಗಿಲ್ಲ. ಭಾಗ ಹೋಗೋಂಗೆ ಆಗಬೇಕಾಗಿತ್ತಂದ್ರೆ ನೋಡ್ರಿ, ಈಗ ಇದು ಭಾಗ ಹೋಗಂಗಿಲ್ಲ ಅಂತ ಹೇಳಿ. ಈಗ ಇನ್ನೊಂದು ಸಂಖ್ಯೆ ತೊಗೊಂಡು, ಈ ಸಂಖ್ಯೆ ನೋಡ್ರಿ, ಈಗ ಸಿಂಪಲ್ ಇರುವಂಥ ಒಂದು ಸಂಖ್ಯೆ ತೊಗೊಂಡಿನಿ. ಇದು ನೋಡಿದ ತಕ್ಷಣ ನಿಮ್ಗೆ ಏನು ಅನಿಸ್ತೈತಿಪ್ಪ ಅಂದರೆ 3ರಿಂದ ಭಾಗ ಹೋಗಂಗಿಲ್ಲ ಅಂತ. ಯಾಕೆ ಹೇಳಿ? ಇವು ಲಾಸ್ಟಿಗೆ 2 ಐತ್ರಿ, 2ರಿಂದ ಮಾತ್ರ ಭಾಗ ಹೋಗೈತಿ. ಇದು ಸಂಬಂಧ ಇಲ್ಲ. ಈ ಎಲ್ಲ ಅಂಕಿಗಳನ್ನ ಕೂಡಿಸಿದಾಗ ನೋಡಿ, 2 + 2 + 2 ಕೂಡಿಸಿದಾಗ ಎಷ್ಟಾಯ್ತು? 6 ಆಯ್ತು. 6ಕ್ಕೆ 3ರಿಂದ ಕಡಿತ ಹೊಡಿಬೋದು. 3 1 3, ಅಥವಾ 6ಕ್ಕೆ ಭಾಗಿಸ್ಬೋದು. 3 2 6 0 ಬಂತಲ್ರಿ. ಈಗ ಇದಕ್ಕೆ ಭಾಗ ಹೋಗತಿ. 3ರ ಬಾಧ್ಯತೆ ನಿಯಮ ಇದು ಅಪ್ಲೈ ಆಕೈತಿ, ಇದಕ್ಕೆ ಅನುಸರಿಸ್ತೈತಿ ಅಂತ. ಹಾಗಾದ್ರೆ ನೋಡೋಣ, ಚೆಕ್ ಮಾಡೋಣ್ರಿ. 3 1 3, 3 0 ಹಚ್ತೀರಿ. ಈಗ 3 7 21, 1 ಉಳಿತ್ರಿ. 3 4 12 ಎಷ್ಟಾಯ್ತು? 74 ಆಯ್ತು. ಭಾಗ ಹೋಯ್ತಲ್ರಿ. ಅದಕ್ಕೆ ಏನು ಹೇಳ್ತೀವಪ್ಪ ಅಂದ್ರೆ 3ರ ಬಾಧ್ಯತೆ ನಿಯಮ ಸಂಖ್ಯೆಯಲ್ಲಿನ ಎಲ್ಲ ಅಂಕಿಗಳ ಮೊತ್ತಕ್ಕೆ 3ರಿಂದ ಭಾಗ ಹೋದರೆ ಆ ಇಡೀ ಸಂಖ್ಯೆ 3ರಿಂದ ಭಾಗ ಹೋಗುತ್ತದೆ. ಅಂದರೆ ನಿಶೇಷವಾಗಿ ಭಾಗ ಹೋಗುತ್ತದೆ. ಪಾಯಿಂಟ್ ಕೊಟ್ಟು ಮತ್ತೆ ಭಾಗ ಹೋಗ್ಬೋದು, ಅದು ಬೇರೆ. ಪಾಯಿಂಟ್ ಇಲ್ದನ ನಾವು ಭಾಗ ಹೋಗ್ಬೋದು, ಅದಕ್ಕೆ ನಿಶೇಷವಾಗಿ ಅಂತ ಶಬ್ದ ಬಳಸ್ತೀವಿ. ಒಂದು ಸಂಖ್ಯೆಗೆ ನಿಶೇಷವಾಗಿ ಭಾಗ ಹೋಗ್ಬೇಕಂದ್ರೆ 3ರಿಂದ ಆ ಸಂಖ್ಯೆಯಲ್ಲಿನ ಎಲ್ಲ ಅಂಕಿಗಳ ಮೊತ್ತ 3ರಿಂದ ಭಾಗ ಹೋಗುವಂಥ, ನಿಶೇಷವಾಗಿ ಭಾಗ ಹೋಗುವಂಥ ಸಂಖ್ಯೆ ಆಗಿರಬೇಕು. ಮುಂದಿನ ವಿಡಿಯೋದಲ್ಲಿ ಮುಂದಿನ ಬಾಧ್ಯತೆ ನಿಯಮಗಳನ್ನು ನೋಡೋಣ. ನಮಸ್ಕಾರ.